ನಮಸ್ಕಾರ. ನಮಸ್ಕಾರ ಅಧ್ಯಕ್ಷರ. ಈ ರಾತ್ರಿ ಪಂಚ ಹುಡ್ಕೊಂಡು ರೋಡಲ್ಲಿ ಎಂತ ಮಾಡ್ತಿದ್ದೀರಿ? ಅಧ್ಯಕ್ಷರ, ನಮ್ ದನ ಎಷ್ಟು ಬಂದವ ಅಂತ ರೋಡಿ ಬಂದ ಅಧ್ಯಕ್ಷರ. ಬರೋತ್ತಿಗೆ ಇಲ್ಲಿ ದನ ಇದಾವ ನಿಮ್ಮ ಹತ್ರ? ಹೌದು, ದನ ಇದಾವ ನೋಡಿ, ಇಲ್ಲಿ ಕಾಣ್ತಾವಲ್ಲ. ಎಷ್ಟು ದನ ಇದೆ? ದನ ಇರಕ್ಕೆ ಒಂದು 700 ದನ ಇದಾವ ಅಧ್ಯಕ್ಷರ. ಈಗ 300 ಬಂದು ಇಲ್ಲಿ ಮಂಗ್ಯದ, ಇನ್ನು 400 ಯಾರ್ಯಾರು ತೋಟದಲ್ಲಿ ಮೇತನ ಉಂಟು ಅಧ್ಯಕ್ಷ. ಇನ್ನು ಈ ರಾತ್ರಿ ಮೇತನ ಉಂಟು. ಹೌದ್ರಿ. ಅಲ್ಲ ಕಣ್ರಿ, ಈ ತರ ರೋಡಲ್ಲಿ ಬಿಟ್ಟಿರಲ್ಲ ಮಾರ್ರೆ. ರೋಡಲ್ಲಿ ಅಂದ್ರೆ ಅಧ್ಯಕ್ಷರ ಅಟ್ಟಿಗಂತ ನಾನು ತಾಲೂಕ್ ಪಂಚಾಯತಿಯಿಂದ ಜಿಲ್ಲಾ ಪಂಚಾಯತ್ ವರೆಗೆ ಮೇಲಧಿಕಾರಿಗಳಿಗೆ ಅರ್ಜಿ ಕೊಟ್ಟೆ, ಪರಿಸ್ಥಿತಿ ಈ ತರ ಉಂಟು ಅಂತ. ಯಾರು ರೆಸ್ಪಾನ್ಸ್ ಮಾಡ್ಲಿಲ್ಲ. ಅದಕ್ಕೆ ಅರ್ಜಿ ಕೊಡೋದೇ ನಿಲ್ಸಿನ ಅಧ್ಯಕ್ಷ. ಅದಕ್ಕೆ ಪಬ್ಲಿಕ್ ಅಲ್ಲೇ ಮಲ್ಗ್ಲಿ, ಏನ್ ಬೇಕಾರಾಗ್ಲಿ ಅಂತ ಇಲ್ಲೇ ಬಿಟ್ಟಿನ ಅಧ್ಯಕ್ಷ. ರೋಡಲ್ಲೇ ಬಿಟ್ಟಿರ? ಹೌದು. ಎಷ್ಟು ಲೀಟರ್ ಎಂತ ಬಿಸ್ನೆಸ್ ಅಂತ ನಿಮ್ದು? ಬಿಸ್ನೆಸ್ ದನ ಅಂದ್ಮೇಲೆ ಏನಿರ್ತಾ ಹೇಳಿ, ಒಂದು ಹಾಲು, ಒಂದು ಮಜ್ಜಿಗೆ, ಒಂದು ಸಗಣಿ, ಈ 3 ಐಟಮ್ ನನ್ನ ಹತ್ರ ಇದಾವೆ ಅಧ್ಯಕ್ಷ. ಹೌದು. ಎಷ್ಟು ಲೀಟರ್ ಹಾಲು ಆಗುತ್ತೆ? ನೀರ್ಗಿರಿ ಸೇರಿಸಿ ಎಲ್ಲ ಒಂದು 2,500-3 ಸಾವಿರ ಲೀಟರ್ ಆಗುತ್ತೆ ಅಧ್ಯಕ್ಷ. ಅಷ್ಟು ಹಾಲು ಎಲ್ಲಿಗೆ ಮಾರದ್ರಿ? ಹಾಲು ಲೋಕಲ್ ಅಂತೂ ಕೊಡಲ್ಲ ಅಧ್ಯಕ್ಷ. ಒಂದು ಲೀಟರ್ ಕೊಡಲ್ಲ. ಸಾಲ ಸಣ್ಣವ್ರು ಕೊಡ್ತೀನಣ್ಣ, ಮಹನವ್ರು ಕೊಡ್ತೀನಣ್ಣ. ಆ ಸಾಲದ ವ್ಯವಹಾರನೇ ಬೇಡ. ಅದು ಸಾಯ್ಲಿ, ಹಾಲು ಸಾಯ್ಲಿ. ಸಗಣಿ ಸಾರ್ಸಕ್ ಒಂದು ಉಂಡೆ ಸಗಣಿ ಕೇಳಿದ್ರು ಕೊಡಕ್ಲ ನಾನು ಈ ಲೋಕಲ್. ಅದಕ್ಕೆಲ್ಲ ಮೂಡಿಗೆರೆ ನಮ್ ಬ್ಯಾಂಡ್ರವ್ ಇದಾರಲ್ಲ, 3 ಟ್ರ್ಯಾಕ್ಟರ್ ಇದಾವ ಅಧ್ಯಕ್ಷ. ಬ್ಯಾರಲಲ್ಲಿ ತುಂಬಿಸ್ಕೊಂಡು ಈ ಜಲ್ಲಿ ರೋಡಲ್ಲಿ ಹೋಗ್ತಾನೆ ಒಂದು 300-400 ಲೀಟರ್ ಇಲ್ಲೇ ಚೆಲ್ತಾ ಹೋಗ್ತಾನೆ. ಅವ್ನಿಗೆ ಎಷ್ಟು ಹೇಳಿದ್ರೆ ಕೇಳಕ್ಲ ಮರ. ಜಾಗೃತಿ ತಗೋಗು ಮರ, ಜಾಗೃತಿ ತಗೋಗು. ಈಗ ಏನು ದುಡ್ಡಿಗೆ ದೇವ್ರ ದಯಿಂದ ಬರ ಏನಿಲ್ಲ, ಅನುಕೂಲ ಇದ್ದೀನಿ ಅಧ್ಯಕ್ಷರ. ಮುಡಿಗಿರಲಿ ಪ್ರವೀಣ್ ಪೂಜಾರ್ ಅಂತಿದ್ದಾರೆ, ಗೊತ್ತಾ ಅಧ್ಯಕ್ಷರ? ಆಲ್ಮೋಸ್ಟ್ ಎಲ್ಲ ಕಡೆ ಪ್ರಚಾರ ಇದೆ ಅವ್ರದ್ದು. ಅವ್ರು ನಂದಿನಿ ಹಾಲು ಅಂತ ಬರ್ತಾರೆ. ನಂದಿನಿ ಹಾಲಲ್ಲ ಕಣ್ರಿ, ಅದ್ ನಮ್ಮವೇ ಹಾಲು, ನಾವೇ ಕೊಡೋದು. ಮತ್ತೆ ಯಾರು ನಂದಿನಿ ಅಂತ ಹೆಸರಿ ಮಾತ್ರ ಬರ್ಕೊಂಡಿರೋದು ಅವ್ರು. ಇದು ಗೊಬ್ಬರ ಮತ್ತೆ ಅಧ್ಯಕ್ಷರ ನೋಡಿ, ಇದು ಒಂದೇ ಇವನು 90 ಬುಟ್ಟಿ ಸಗಣಿ ಹಾಕ್ತಾನೆ ಅಧ್ಯಕ್ಷರ ದಿನಕ್ಕೆ. 90 ಬುಟ್ಟಿ ತಿಂದಿದ್ದೆಲ್ಲ ಆಗ್ತಾನೆ ಇರೋದು. ಆಯ್ತಾ? ಏನ್ ಇಟ್ಕೊಳ್ಳೋದಿಲ್ಲ, ಏನ್ ಹೋಟೆಲ್ ಎಂತ ಇಟ್ಕೊಳ್ಳಲ್ಲ. ಮತ್ತೆ ದಿನ ಒಂದೊಂದು ಟ್ರಿಪ್ ಹೊಡಿತೀನಿ ನಾನು. ಹೌದು. ಅದೇ ಇದು ಮಜ್ಜಿಗೆ. ಮಜ್ಜಿಗೆ ನೋಡಿ, ಅಲ್ಲಿ ಸೌಂಡ್ ಕೇಳ್ತಾನೆ ನಿಮ್ಗೆ, ಡಾಣುಕ ಅಂತ ಕೇಳುಂಟು. 19 ಜನ ಮುದುಕರು ಮಜ್ಜಿಗೆ ಕಡಿತಾನೆ ಇದಾರೆ ಅಧ್ಯಕ್ಷರ. ಇನ್ನು ಅವ್ರು 12 ಗಂಟೆ ತನಕ ಟೈಮು ರಾತ್ರಿ. ಆಮೇಲೆ 12 ಗಂಟೆ ಮೇಲೆ ನಾನು ನಮ್ಮನೆಯವರು ಕಡಿಯಕ್ ಶುರು ಮಾಡ್ತೀವಿ. ಉಳಿದಿದ್ದು ಆಮೇಲೆ ಅದು ಮಿಕ್ಕಿ ಮೀರಿದ್ರೆ ಮತ್ತೆ ಗ್ರೈಂಡರ್ಗೆಲ್ಲ ಹಾಕ್ತೀನಿ. ಹೌದು, ನಿಮ್ಮನೆ? ನಮ್ಮನೆ ಇದೆ ನೋಡಿ ಇಲ್ಲೇ. ಅಲ್ಲ ಕಣ್ರಿ, ಇಷ್ಟೆಲ್ಲ ಬಿಲ್ಡಪ್ ಕೊಡ್ತೀರಿ, ಬಿದ್ರದ್ದು ಉಣಗುಲು ಗೇಟ್ ಮಾಡಿಕೊಂಡಿರಲ್ರಿ? ಅಧ್ಯಕ್ಷರ ಬಿಲ್ಡಪ್ ಇರ್ಲೇಬೇಕನ್ರಿ, ಈಗ ಅನುಕೂಲ ಇದ್ದೀನಿ. ಇದೇನು ಬಿದ್ರ ಅಂತ ಕ್ಯಾನ್ ಮಾಡಿರ? ಸೆನ್ಸರ್ ಗೇಟ್ ಕಣ್ರಿ, ನೀವ್ ಎಂತ ಹೇಳ್ತೀರಿ? ಸೆನ್ಸರ್ ಗೇಟ್? ಸೆನ್ಸರ್ ಗೇಟ್ ನೋಡಿ, ಮಾವಿನ ಮರ ತುದೀಲಿ 2 CC ಕ್ಯಾಮರಾ, ಆ ಮಾವಿನ ಮರ ತುದೀಲಿ 2 CC ಕ್ಯಾಮರಾ ಇಟ್ಟೀನಿ, ದನಗಳಿಗೆ ಬೇಜಾರ ಬರದಂತ. ಹೌದೇನ್ರಿ? ಹೌದ್ ಕಣ್ರಿ. ಅಲ್ಲ ಕಣ್ರಿ, ಅದೆಲ್ಲ ಓಕೆ. ಈ ತರ ರೋಡಲ್ಲಿ ಬಿಟ್ಟಿರಲ್ಲ, ಯಾರು ವೆಹಿಕಲ್ ಬಂದು ಗುದ್ದಿ ಯಾರು ಹೆಚ್ಚು ಕಮ್ಮಿ ಆದ್ರೆ ಎಂತ ಮಾಡಿದ್ರೆ ಒಂದು ಹೊಟ್ಟೆ ಗಿಟ್ಟಿ ಮಾಡಿ ಕಟ್ಟಕಾಗಲ್ಲ ಒಳಗಡೆ? ಅಧ್ಯಕ್ಷರ ಈಗ ದುಡ್ಡಿನ ಬೇಕಾದಷ್ಟಿದೆ ಅಧ್ಯಕ್ಷರ, ನನ್ನ ಹತ್ರ ಅನುಕೂಲ ಇದ್ದೀನಿ. ಹಟ್ಟಿ ಕಟ್ಟೋದೇನ್ ದೊಡ್ಡ ವಿಚಾರ ಅಲ್ಲ, ಆಯ್ತಾ? ನಾಳೆನು ಬೇಕಾದ್ರೆ ಕಟ್ತೀನಿ, ಆಯ್ತಾ? ಅದ್ರ ದನಿಂದು ರಿಯಲ್ ಓನರ್ ಬಂದು ನನ್ ದನ ಎಂತ ಕಟಾಕಿ ಅಮ್ಮಾರ ನೀನು ಅಂತ ಕುಸ್ತಿ ಬರ್ತಾನೆ ಅಧ್ಯಕ್ಷರ. ಕುಸ್ತಿ ಡೊಂಬಿ ಗಲಾಟೆ ರಕ್ತಪಾತನೇ ಆಗ್ಬೋದು. ಅವ್ರು ಏನ್ ಮಾಡ್ತಾರ ಗೊತ್ತಾ ಅಧ್ಯಕ್ಷರ? ಕರು ಹಾಕಿದಾಗ ಮಾತ್ರ ಹೇಳ್ಕೋಗ್ತಾರೆ. ಹಾಲು ಗೀಲೆಲ್ಲ ಕುಡ್ದು ಹಾಲು ಮುಗಿತಾ ಬರ್ತದ, ಬಿಟ್ಟು ಹೊಡಿಯೋದು ಎಲ್ಲ ಈ ಕಡೆ ಬಿಟ್ಟು ಹೊಡಿಯೋದು. ಬಿಟ್ಟು ನೋಡಿ ಎಷ್ಟು ದನ ಆಗ್ಯಾವ ಅಧ್ಯಕ್ಷ. ಅದಕ್ಕೆ ಈಗ ಏನ್ ಮಾಡಿ ಎಲ್ಲ ಆಧಾರ್ ಲಿಂಕ್ ಮಾಡಿ ಎಲ್ಲ ನನ್ನ ಹೆಸರಿಗೆ ಮಾಡ್ಕೊಂಡಿನಿ. ನನ್ನ ಹೆಸರಿಗೆ ಮಾಡ್ಕೊಂಡಿನಿ. ಆಧಾರ್ ಫುಲ್ ಆಧಾರ್ ಲಿಂಕ್. ಈಗ ಒಂದ್ಸಲ ಯಾರಾದ್ರೂ ಬಂದು ಕೇಳಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ಬನ್ನಿ, ನಾನ್ ಸುಳ್ಳು ಹೇಳಿದ್ರೆ ಇವಳಿಗೆ ಇದು ಭಾಗ್ಯಲಕ್ಷ್ಮಿ ಬರ್ತಾ ಉಂಟು, ಇವಳಿಗೆ ಇವನು ವೃದ್ಧಾಪ್ಯ ವೇತನ ಮಾಡ್ತೀನಿ. ಹಿರಿಮಂತ ಇವನು ಹಿರಿಮಂತ ನೋಡಿ. ಇದು ಮೊನ್ನೆ ಇದು ಕರ ಹಾಕಿದೆ, ತಾಯಿ ಕಾರ್ಡ್ ಎಲ್ಲ ಮಾಡ್ತೀನಿ ಅಧ್ಯಕ್ಷರ. ತಾಯಿ ಕಾರ್ಡ್ ಮಾಡ್ತೀನಿ, ಎಲ್ಲ ದಾಖಲಾತಿ ಉಂಟಾ? ಕಿಟ್ ಎಲ್ಲ ಕೊಟ್ಟಾರೆ, ಕಿಟ್ಟು. ಒಳ್ಳೆ ಬಿಸ್ನೆಸ್ ಹಂಗಾರೆ, ಪರವಾಗಿಲ್ಲ. ಈಗ ಅಲ್ಲಿಂದ ಅಲ್ಲಿಗೆ ಆಗ್ತಾ ಉಂಟು, ಎಲ್ಲ ಅನುಕೂಲ ಇದೀನಿ ಅಧ್ಯಕ್ಷರ. ದಯವಿಟ್ಟು ನಾನು ಈ ತರ ರೋಡಲ್ಲಿ ಸಾಕ್ತಿದ್ದೀನಿ ಅಂತ ಬೇರೆ ನೀವ್ ಯಾರು ಆತರ ಮಾಡ್ಬೇಡಿ ಅಧ್ಯಕ್ಷರ. ದಯವಿಟ್ಟು ಹಾಲು ಇದ್ದಾಗ್ಲೂ ಮನೇಲಿ ಕಟ್ಟಾಕಿ, ಹಾಲು ಇಲ್ದೆ ಹೋದ್ರು ಮನೇಲೆ ಕಟ್ಟಾಕಿ ಸಾಕಿ. ದಯವಿಟ್ಟು ರೋಡಲ್ಲೆಲ್ಲ ಬಿಡಬೇಡಿ, ಯಾಕಂದ್ರೆ ಪಬ್ಲಿಕ್ ರೋಡಲ್ಲಿ ಈ ಅನಾಹುತ ಆಗ್ಬೋದು, ಅಪಘಾತ, ಬಂದವರಿಗೆ ಹೋದವರಿಗೆಲ್ಲ ತೊಂದರೆ ಆಗ್ಬೋದು. ದಯವಿಟ್ಟು ಕ್ಷಮಿಸಿ, ಅಟ್ಟಿ ಮಾಡಿ ಕಟ್ಟಾಕಿ. ದನ ಎಲ್ಲ ನೋಡಿ ಅಧ್ಯಕ್ಷರ, ನೋಡಿ ಎಲ್ಲ ನೋಡಿ. ಇದು ಊಟಿಗೆಲ್ಲ ಬರ್ತದೆ ಅಧ್ಯಕ್ಷರ. ಬೆಳಿಗ್ಗೆ ಊಟಿಗೆ ನಗ ಹೆಗ್ಲ ಮೇಲೆ ಹಾಕಿದ್ರೆ ಸಂಜೆ 5 ಗಂಟೆ ತನಕ ಊಡ್ತದ ಕಣ್ರಿ. ನಮ್ಮ ಎತ್ತ ಹಂಗೆ ನೋಡಿ. ಇದಕ್ಕೆ 4 ಹಲ್ಲು ಬಂದದ ನೋಡಿ, ಆಗಿತಾ ಉಂಟು ನೋಡಿ. ಚಿಂಗಮ್ಮ ಎಂತಂದ್ರೆ ಚಿಂಗಮ್ಮಲ್ಲ ಕಣ್ರಿ. ಸರಿ, ಅಷ್ಟು ಒಳ್ಳೇದಾಗ್ಲಿ.